ಇವತ್ತಿನ ಪ್ರೋಗ್ರಾಮ್ ಏನೇನೈತಿ? ಇವತ್ತೇನಷ್ಟು ಇಂಪಾರ್ಟೆಂಟ್ ಇಲ್ಲ ಏನು? ಹಾಂ, ಇವತ್ತು 1 ಗಂಟೆ ಸುಮಾರು ಪ್ರವೀಣಿಗೆ ಮೀಟಾಗಿ ಬರಬೇಕು. ಹೌದು, ಅದು ಮೊನ್ನೆ ಒಂದು ಕೇಸ್ ಇತ್ತಲ್ಲ, ಅದ್ರ ಬಗ್ಗೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕು ನಾನು. ನಾಳೆ ಅಂದ್ರೆ ಅವ ಮತ್ತೆ ಎಲ್ಲೋ ಹೊರ ಹೊಂಟಾನ. ಇವತ್ತು ಆದಷ್ಟು ಜಲ್ದಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಆ ಕೇಸಿಗೆ ಸಂಬಂಧಪಟ್ಟಂಗೆ ಪ್ರಿಪೇರ್ ಆಗಬೇಕು. ಪಾಪ ಅವ್ರದ್ದು ಆಸ್ತಿ ತೊಗೊಂಡು ಅವ್ರಿಗೆ ಮೋಸ ಮಾಡಿಬಿಟ್ಟಾರ ಅವ್ರ ರಿಲೇಷನ್ಸ್. ಇಲ್ಲ ಹೆಂಗಾರ ಮಾಡಿ ಅವ್ರಿಗೆ ಕೊಡಿಸ್ಬೇಕು ಅದನ್ನು ವಾಪಸ್. ರೀ ಹ್ಞೂ, ಏನು ಮಧು? ಅಲ್ಲ, ಹೊತ್ತಾಗೈತಿ, ಇನ್ನೂ ಏನ್ ಮಾಡತ್ತೀರಿ? ಮಕ್ಕೊಂಡಿರಣ ಅಂತಂದ್ ಹೇಳಿ ಎಬ್ಸೋಣ ಅಂತ ಬಂದೆ. ಅಯ್ಯೋ, ಮಲ್ಗಿದ್ರೆ ಚಲೋ ಇತ್ತು ನೋಡಂಗಾರ. ಯಾಕ? ನೀ ಎಬಸ್ತಿದ್ದಲ್ಲ. ಬರೀ ಇದ ತಮಾಷೆ ಆತ. ಬರ್ರಿ. ಏನು ತಮಾಷೆ ನಾನು ಮಾಡಕತ್ತೀನ? ಮತ್ತ ನಾ ಮಾಡಕತ್ತೇನ? ಅದು ಹೋಗ್ಲಿ ಬಿಡು. ಇವತ್ತು ನನಗೆ ಮಧ್ಯಾಹ್ನ 1 ಗಂಟೆಗೆ ಮೀಟಿಂಗ್ ಐತಿ. ಮುಗಿಸ್ಕೊಂಡು 2 ಗಂಟೆಗೆ ಮನೆಗೆ ಬರ್ತೀನಿ. ಆಮೇಲೆ ಫುಲ್ ಫ್ರೀ. ಇಬ್ರು ಸೇರಿ ಎಲ್ಲರ ಹೊರಗೆ ಸುತ್ತಾಡ್ಕೊಂಬರೋಣ. ಸರಿ, ಆದ್ರ ಎಲ್ಲಿ? ಎಲ್ಲಿ ಹೋಗೋಣ ನೀನು ಹೇಳು. ನನಗೇನು ಗೊತ್ತಾಗೋದಿಲ್ಲಪ್ಪ. ಓ, ನಿನಗೆ ಗೊತ್ತಾಗಂಗಿಲ್ಲ? ನನಗೇನಾರ ಗೊತ್ತಾಗಿದ್ರೆ ನಿಮಗೆ ಹೇಳ್ತಿದ್ದೆ. ಒಂದು ಕೆಲಸ ಮಾಡು. ನಿನಗೆ ಇಲ್ಲೇ ಬೆಂಗಳೂರು ಒಳಗಡೆ ಎಲ್ಲರೂ ಸುತ್ತಾಡ್ಬೇಕಂತ ಏನಾರು ಆಸೆ ಆಯ್ತಾ? ಎಲ್ಲರೂ ಹೋಗೋಕೆ ಇಷ್ಟ ಆಯ್ತಾ? ಹೇಳು ಹಂಗಾರ, ಅಲ್ಲೇ ಹೋಗಿ ಸುತ್ತಾಡ್ಕೊಂಬರೋಣ. ಬೇಡ ಬೇಡ ರೀ, ಸುಮ್ಮನೆ ಈಗ ಮಳಿ ಬೇರೆ ಬರ್ತಿರ್ತೈತಿ. ಯಾವಾಗ ಮಳಿ ಬರ್ತೈತಿ ಏನು ಎತ್ತ ಒಂದು ಗೊತ್ತಾಗಂಗಿಲ್ಲ. ಒಂದ್ಸಲ ಬಿಸಿಲಿದ್ರೆ ಒಂದ್ಸಲ ಮಳಿ ಬರ್ತೈತಿ. ಸುಮ್ಮನೆ ಯಾಕಂತ ಹಂಗಂತೇಳಿ ಈಗ ಜೀವನ ಅನ್ಭವಿಸ್ತಾ ಮುಂದೆ ಅನ್ಭವಿಸಕ್ಕಾಗ್ತೇನೆ? ಈಗ ಒಂದು ಸ್ವಲ್ಪ ಎಲ್ಲಿ ಬೇಕು ಅಲ್ಲಿ ಹೋಗಿ ಅಡ್ಡಾಡ್ಕೊಂಡು ಬರಬೇಕು. ನಾಳೆ ಮಕ್ಕಳು ಮರಿ ಅಂತಂದು ಹೇಳಾದ್ರೆ ಅವ್ರನ್ನ ಹಿಡ್ಕೊಂಡು ಹೋಗಕ್ಕಾಗ್ತದೇನೆ? ಮತ್ತು ಹಂಗೂ ಹೋಗ್ಬೇಕು ಅಂತಂದ್ರೆ ಅವರು ಒಂದು ಸ್ವಲ್ಪ ದೊಡ್ಡವರಾಗಬೇಕು. ಆವಾಗ ಅಡ್ಡಾಡಕ್ಕಾಗ್ತೈತಿ. ಅದಕ್ಕೆ ಏನು ಹೇಳು, ಎಲ್ಲಿ ಹೋಗೋಣ? ಬೇಗ ಡಿಸೈಡ್ ಮಾಡು. ನನಗೆ ಗೊತ್ತಿಲ್ಲಪ್ಪ, ನೀವೆಲ್ಲಿ ಕರ್ಕೊಂಡು ಹೋಗ್ತೀರಲ್ಲ ನಾನು ಬರ್ತೀನಿ. ಹಾಂ, ಸರಿ ಬಿಡು. ನಾನು ಎಲ್ಲಿ ಕರ್ಕೊಂಡು ಹೋಗ್ತಾನಲ್ಲಿ ಬರ್ತೀಯಾ? ಒಂದು ಕೆಲಸ ಮಾಡೋಣ, ಇವತ್ತು ನಿಮ್ಮ ಮನೆಗೆ ಹೋಗೋಣ. ನಮ್ಮ ಮನೀಗ? ಹಾಂ ಸರಿ, ಆದ್ರೆ ಇದ್ದಕ್ಕಿದ್ದಂಗ ತಗೊಳಪ್ಪ. ಹೊರಗೆಲ್ಲರೂ ಅಡ್ಡಾಡಕ್ಕೆ ಹೋಗೋಣ ಅಂತಂದ್ರೆ ಮಳಿ ಅದು ಇದು ಹೋಗೋದು ಬೇಡ ಅಂತಾಳ. ಮತ್ತು ನೀವೆಲ್ಲ ಹೇಳ್ತೀರಿ ಅಲ್ಲಿ ಬರ್ತೀನಿ ಅಂತಾಳ. ಈ ಹೆಣ್ಮಕ್ಳು ಮನಸ್ಸು ಹಿಂಗೆ ನೋಡು. ತವ್ರ ಮನೆಗೆ ಹೋಗೋಣ ಅಂತಂದ್ರೆ ಈಗ ಯಾಕ ಅಂತ ಎಲ್ಲರೂ ತುದಿಗಾಲ ಮೇಲೆ ನಿಂತಿರ್ತಾರ. ನೀನೇನಪ್ಪ ಒಂಥರ ವಿಚಿತ್ರವಾಗದಿ ನೋಡು. ಅಯ್ಯೋ ಸರಿ, ಏನು ಎತ್ತ ಅಂತ ಕೇಳಿದ್ರೆ ಬರೀ ನನ್ನ ಮೇಲೆ ಹಾಕ್ತಿರ್ ನೋಡು. ಸರಿ ಬಿಡ್ರಿ, ಅದೇನೋ ಗೊತ್ತಿಲ್ಲ. ಮಧ್ಯಾಹ್ನ ಜಲ್ದಿ ಮನೆಗೆ ಬರ್ರಿ, ಆಮೇಲೆ ಹೋಗೋಣ ಅಂತ. ನನ್ನ ಮುದ್ದಿನ ಹೆಂಡ್ತಿನ ಅಡ್ಡಾಡ್ಸಕ್ಕ ನನ್ನ ತುದಿಗಾಲ ಮೇಲೆ ನಿಂತಿರ್ತೀನಿ. ಏನ ಕೆಲಸ ಇರಲಿ ಅದನ್ನ ಸಾಗ ಹಾಕೋದಿಲ್ಲ. ಅದನ್ನ ನಿಭಾಯಿಸಿ ಮುಗಿಸಿದ ಮೇಲೆ ನಿನ್ನ ಕಡೆ ಗಮನ ಕೊಡೋದು. ಎರಡೂ ನನಗೆ ಅಷ್ಟೇ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಏನು ಅದಕ್ಕೆಲ್ಲ ಥ್ಯಾಂಕ್ಸಾ? ಹಂಗಲ್ಲ, ನೀವು ಕೆಲಸದ ಒತ್ತಡದ ಒಳಗಡೆ ನನ್ನನ್ನು ಮರೆಯೋದಿಲ್ಲಲ್ಲ, ಅದಕ್ಕೆ ನನಗೆ ನೀವಂದ್ರೆ ಭಾಳ ಇಷ್ಟ. ಮಧು, ಅಮ್ಮ ಮಧು. ಅಯ್ಯೋ, ಅಮ್ಮ ಬಂದ್ರು. ಅಮ್ಮನ? ಅಮ್ಮ ಇಲ್ಲದೇನವಾ? ಏನಿಲ್ಲ, ಒಂದು ಸ್ವಲ್ಪ ನನಗೆ ಇದು ಹಿಟ್ಟೆಲ್ಲಿಟ್ಟೆ ಅಂತ ಕೇಳಕ್ ಬಂದೆ ನೋಡು. ಏನೋ ಹಿಟ್ಟು ಕೇಳಕ್ ಬಂದ್ಲ ನಮ್ಮಮ್ಮ. ಯಾ ಹಿಟ್ಟಮ್ಮ? ಅದನ್ನ ಇವತ್ತ ಹೋಳಿಗೆ ಮಾಡ್ಬೇಕಿತ್ತ, ಹಾಗಾಗಿ ಮೈದಾ ಹಿಟ್ಟಿನ ಡಬ್ಬಿ ಹುಡುಕಿದ್ನವ, ಎಲ್ಲೂ ಸಿಗವಲ್ದು. ಹಾಗಾಗಿ ಇಲ್ಲಿ ಬರ್ಬೇಕಾತ. ಅಯ್ಯೋ ಅಮ್ಮ, ನಾನು ಹಿಟ್ಟೆಲ್ಲ ನಾತಿಟ್ಟ ಬಂದೇನಿ. ಈಗ ಬ್ಯಾಳಿ ಅದು ಇಟ್ಟು ಹೋಳಿಗೆ ಮಾಡ್ಕೊಟ್ಬಿಡ್ತೇನೆ. ಹೌದಾ? ಹ್ಞೂ ಅಮ್ಮ, ನೀವ್ಯಾಕೆ ಸುಮ್ಮನೆ ಅಷ್ಟೊಂದು ದಣ್ಯಾಕತ್ತೀರಿ? ನಾ ಎಲ್ಲ ಮಾಡ್ಕೊಡ್ತೀನಿ, ನೀವು ಕುಂದ್ರ ನಡ್ರಿ. ಅಮ್ಮ, ಇವತ್ತಾಗ ಹೋಳಿಗೆ? ಏನಿಲ್ಲಪ್ಪ, ನಾನು ಒಂದು ಸ್ವಲ್ಪ ದೇವ್ರಿಗೆ ಬೇಡ್ಕೊಂಡಿದ್ದೆ. ಹಾಗಾಗಿ ಇವತ್ತ ಮನ್ಯಾಗ ಒಂದು ಸಣ್ಣ ಪೂಜೆ ಮಾಡೇನಿ. ಅದಕ್ಕೆ ಎಡಿಗ ಹೋಳಿಗೆನ ಮಾಡ್ಬೇಕು ಅದಕ್ಕೆ. ಹೌದಾ, ಸರಿ. ಆಮೇಲೆ ಇನ್ನೊಂದೇನು ಗೊತ್ತೇನಪ್ಪ, ನಾನು ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದ ವಿಚಾರನ ಬೇರೆ ಐತಿ. ಸುಮ್ಮನೆ ಇದು ಹಿಟ್ಟಿನ ನೆಪ ಮಾಡ್ಕೊಂಡು ಬಂದೆ. ಏನಮ್ಮ, ಏನು ಮಾತಾಡೋದೈತಿ? ಏನಿಲ್ಲ, ಮತ್ತೀಗ ಸುರೇಶನು ಅವಂದು ಮುಗ್ಸಕ್ ಬಂದನ್ ಕಾಣಿಸ್ತೈತೆ. ಒಂದು ಓದು ಅದು ಯಾವುದೋ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಹಚ್ಚಿದ್ದ ಅಂತಂದ್ರಲ್ಲ, ಅದು ಮುಗ್ಯಕ್ ಬಂದೈತಿ. ಆಮೇಲೆ ಈಗ ಒಂದು ಹೋಟೆಲ್ ಕೆಲಸನೂ ಚಲೋ ನಡೆಯತೈತಿ. ಮತ್ತು ಮಧುನು ಬಂದು ಬಹಳ ದಿವಸ ಆತ. ಇನ್ನು ಅವನಿಗೆ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ಹೌದಮ್ಮ, ಇವರು ಅವಾಗ ಅನ್ನಕತ್ತಿದ್ರು ಮದುವೆ ಮಾಡ್ಬೇಕು ಅವನಿಗೆ ಅಂತಂದು ಹೇಳಿ. ಮತ್ತು ನಾವು ಬಂದು ಇಷ್ಟು ದಿವಸ ಆತ. ಅವರು ಅವ್ರ ಕಾಲ ಮೇಲೆ ನಿಂತಾರೀಗ. ಹುಡುಗಿ ಅಮ್ಮ, ಅದು ಅವತ್ತ ನನ್ನ ತಲೆ ಒಳಗೆ ಹಂಗ ಬಂದಿತ್ತು. ಮುಂದೆ ಆ ವಿಷಯ ಪ್ರಸ್ತಾಪ ಮಾಡಿದ್ದೆ. ಆದ್ರೆ ಅವ್ರ ಮನ್ಯಾಗ ವಿಚಾರ ಮಾಡಕ್ ನನಗೆ, ಅಂದ್ರೆ ಅವ್ರ ಮನ್ಯಾಗ ಅದ್ರ ಬಗ್ಗೆ ಹೇಳಾಕ ಸ್ವಲ್ಪ ಹಿಂದೆ ಮುಂದೆ ಅನ್ಸಾತಿತ್ತು. ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನು ಹಂಗೆ ಒಗಟ್ನಾಗಿಟ್ಟು ಮಾತಾಡಕತ್ತೀರಿ ಇಬ್ರು? ಏನಂತಂದೇಳಿ ಹೇಳ್ರಿ ನನಗೆ. ಅಮ್ಮ, ಅದು ನೀನು ರಮ್ಯಾ? ರಮ್ಯಾ, ಮಧು ತಂಗಿ, ಏನಾತ? ಏನಿಲ್ಲ, ಅದು ನಮ್ಮ ರಮ್ಯಾ ನಮ್ಮ ಸುರೇಶ್ಗ ತಗೊಂಡ್ರೆ ಹೆಂಗಂತ. ಹೌದಮ್ಮ, ರಮ್ಯಾನ ಸುರೇಶನ್ ತಗೊಂಡ್ರೆ ಹೆಂಗಂತ. ಅಯ್ಯೋ, ನನಗಂತೂ ಭಾಳ ಇಷ್ಟಪ್ಪ. ನೀವು ಹೇಳಿದ್ರಲ್ಲ, ನಿಜ ಕೈಯಾಗ ಬೆಣ್ಣಿನ ಹಿಡ್ಕೊಂಡು ತುಪ್ಪಕ್ಕೆ ಊರು ತುಂಬ ಅಲದ್ವಂತ. ಹಂಗಾತ್ ನೋಡಿ ನನ್ನ ಪರಿಸ್ಥಿತಿ. ನನ್ನ ತಲೆಗ ಒಂದು ಸ್ವಲ್ಪ ಬರ್ಲಿಲ್ಲ ನೋಡ, ಒಂದಿಟ್ಟಿಟ್ಟು. ಆದ್ರೂ ಬಾರಿ ವಿಚಾರನ ಮಾಡಿರ ಇಬ್ರು ಗಂಡ ಹೆಂಡತಿ. ಅಮ್ಮ, ನನ್ನ ತಲೆ ಒಳಗೂ ಇದು ಬಂದಿರಲಿಲ್ಲ. ಇದೆಲ್ಲ ನಿಮ್ಮ ಮಗನ ತಲೆ ಒಳಗೆ ಬಂದಿದ್ದು. ಅಯ್ಯೋ ಅಮ್ಮ, ಅವತ್ತ ಏನೋ ಮಾತಾಡಕ್ ಹೋದೆ, ಅದು ಮಾತಾಡ್ಬಿಟ್ಟೆ. ಹಾಗಾಗಿ ಈಗ ಅದು ಬಂತು ವಿಚಾರ ಅಷ್ಟ. ಇಲ್ಲಿಲ್ಲ, ಬೇಡ. ಇವ್ರನ್ನ ಯಾಕೆ ತಗೊಂಬಂದು ನಮ್ಮ ಸುರೇಶ್ ಮದುವೆ ಮಾಡೋದು? ಸರಿ, ಈಗೀಗ ಮದುವೆ ಮಾಡ್ಬಿಡೋಣ ತಗೋ ರಮ್ಯಾಗ. ಅಂದಾಗ ನಿಮ್ಮ ತಂಗಿಗೆ ಕೇಳಿ ಅಲ್ವಾ? ಅಯ್ಯೋ ಇಲ್ಲಮ್ಮ, ನಿಮ್ಮ ಹತ್ರ ಮಾತಾಡ್ದ, ನಿಮ್ಮ ಪರ್ಮಿಷನ್ ತಗೊಳ್ದ ನಾನು ಹೆಂಗ ಅಲ್ಲೇ ಮುದ್ದಾಳತ್ವ ವಹಿಸ್ಲಿ ಹೇಳ್ರಿ ನೋಡೋಣ. ಫಸ್ಟ್ ನಿಮಗೆ ಕೇಳ್ಬೇಕು, ಆಮೇಲೆ ಸುರೇಶ್ಗೂ ಕೇಳ್ಬೇಕು. ಅವ ಹ್ಞೂ ಅಂದ್ರೆ ಮಾತ್ರ ಮುಂದುವರೆಯೋದು, ಇಲ್ಲಾಂದ್ರೆ ಇಲ್ಲ. ಅದು ನಿಜಾನ ಬಿಡು. ಒಂದು ಕೆಲಸ ಮಾಡ್ತೀನಿ ತಗೋ, ಇವತ್ತು ರಾತ್ರಿ ಬರ್ತಾನಲ್ಲ ಸುರೇಶ ಮನೀಗ, ಅವಾಗ ಕೇಳಿ ಇಟ್ಕೋತೇನೆ ತಗೋ. ಹೆಂಗಿದ್ರು ರಮ್ಯಾನು ಏನು ಹೊಸಬ್ಳಲ್ಲ ಈ ಮನೀಗ. ಅವಾಗ ಹೋಗಿ ಬಂದು ಮಾಡ್ಯಾರ ಇಬ್ರು. ಸರಿ ಅಮ್ಮ, ನೀವೇನಂತಂದೇಳಿ ಹೇಳ್ರಿ, ನಾನು ನಮ್ಮ ಮನ್ಯಾಗ ಕೇಳ್ತೇನೆ, ವಿಚಾರ ಮಾಡ್ತೇನೆ. ಬೇಡ, ನೀವಾಗಿನ ಈ ವಿಚಾರ ಪ್ರಸ್ತಾಪ ಮಾಡಬೇಡ್ರಿ ನಿಮ್ಮ ಮನ್ಯಾಗ. ಮೊದಲು ನಾನು ಸುರೇಶನ ಹತ್ರ ಕೇಳ್ತೀನಿ, ಆಮೇಲೆ ನಾ ಹೇಳ್ತೇನಂತ. ಇಷ್ಟು ಸೇರಿ ನಿಮ್ಮ ಮನೆಗೆ ಹೋಗೋಣಂತ. ಸರಿ ಅಮ್ಮ, ಆತ, ನಾ ಬರ್ತೇನೆ ತಗೋ. ರೀ, ಈಗ ಅಮ್ಮಗೂ ಈ ವಿಷಯ ಹೇಳಿದ್ದಾತ. ಸುರೇಶ್ಗೂ ಹೇಳ್ಬಿಟ್ರ ಅವ್ರು ಒಪ್ಕೊಂಡ್ರೆ ಮುಂದೆ ಜಲ್ದಿ ಮದುವೆ ಮಾಡಕ್ ಬಂದ್ರೆ ನಡೀತೈತಲ್ಲ. ಹಂಗ ಮಾಡಿದ್ರಾತ ಅಂದಂಗ. ಅಮ್ಮ ಮಧು,
ಅಮ್ಮ ಏನಮ್ಮ ಏನಾರ ಬೇಕಿತ್ತು ಮತ್ತೆ ಏನಿಲ್ಲವ ಅದು ನಮ್ಮ ಮನ್ಯಾಗ ಈ ಸುರೇಶನ ವಿಷಯ ನಮ್ಮ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಸುರೇಶ್ಗೆ ಗೊತ್ತೈತಿ. ನಾನು ಅನ್ಕೊಂಡಿದ್ದ ಪ್ರಕಾರ ಮುಂದೆ ಅವನಿಗೆ ಮದುವೆ ಮಾಡ್ಬೇಕಂತ ಅಂದ್ರೆ ಈ ವಿಷಯ ಹೇಳ್ಬಾರ್ದು ಯಾರ ಮುಂದೆ, ಮುಚ್ಚಿಟ್ಟ ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಹ್ಞೂ ಅಮ್ಮ, ನೀವು ಅವತ್ತು ನನ್ನ ಮುಂದೆ ಹೇಳಿದ್ರಲ್ಲ. ಹ್ಞೂನವ, ಆದ್ರೆ ಈಗ ನಿಮ್ಮ ಮನ್ಯಾಗ ನಿಮ್ಮ ತಂಗಿನ ಮದುವೆ ಮಾಡ್ಕೊಡ್ಬೇಕಾಕೈತಿ ಅಂತ ಅಂದ್ರೆ ಇದಿಷ್ಟು ವಿಚಾರ ಹೇಳ್ಬೇಕಾಕೈತವ ಅಮ್ಮ. ಅದ್ರ ಅವಶ್ಯಕತೆ ಇಲ್ಲಮ್ಮ. ಮಧು, ಹ್ಞೂ ರೀ, ಬೇಡ. ನಮ್ಮ ಮನ್ಯಾಗ ಯಾರಿಗೂ ಈ ವಿಷಯ ಗೊತ್ತಾಗದೇ ಇರಲಿ. ಯಾಕಂತ ಅಂದ್ರೆ ನಮ್ಮ 4 ಜನಕ್ಕಷ್ಟು ಗೊತ್ತೈತಿ. ನಾಳೆ ಪಾಪ ಸುರೇಶಿಗೆ ಈ ವಿಷಯ ಗೊತ್ತಾತಂದ್ರೆ ಮನ್ಸಿಗೆ ಬೇಜಾರಾದ್ರೆ ಏನು ಮಾಡ್ತೀರಿ? ಅದ್ರಾಗ ಏನೈತಿ? ಅವ್ನಿಗೆ ಯಾಕೆ ಮನ್ಸಿಗೆ ಬೇಜಾರಾಗ್ತೈತಿ? ಇದ್ದಂಗೆ ಹೇಳಲ್ಲ, ನಾವು ಮದುವೆ ಮಾಡಕತ್ತಿದ್ದ. ನಾಳೆ ಮತ್ತೆ ನಿಮ್ಮ ಮನೆಗೆ ಒಂದು ಮಾತು ಬರ್ತಾವು ಹೊಕ್ಕವು. ಈಗ ಬೇರೆದವ್ರಾಗಿದ್ರೆ ಬೇರೆ ಹಾಕಿತ್ತು. ಈಗ ನಿಮ್ಮ ಮನ್ಯಾಗ ನಾಳೆ ಮೋಸ ಮಾಡಿ ಮದುವೆ ಮಾಡಿ ಅನ್ನಂಗಿಲ್ಲ. ಇಲ್ಲಮ್ಮ ಬೇಡ, ಅವ್ರಿಗೆಲ್ಲಾ ವಿಚಾರ ತಿಳಿಸಿ ಹೇಳಿನ ಮದುವೆ ಮಾಡೋದು ತಗೋ. ಅದು ಹಂಗಲ್ಲ ರೀ. ಈಗ ನಾವು ಈ ವಿಷಯ ಎಲ್ಲ ಹೇಳಿದ್ವಿ ಅಂತ ಇಟ್ಕೋರಿ, ನಾಳೆ ರಮ್ಯಾ ಒಪ್ಕೊಂಡಿಲ್ಲ ಅಂದ್ರೆ? ಇಲ್ಲ ಬೇಡ, ಒಪ್ಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿಲ್ಲ. ಆದ್ರೆ ಇಷ್ಟು ವಿಷಯನ ನಾವು ತಿಳಿಸಿ ಮದುವೆ ಮಾಡಿದ್ವಿ ಅಂತ ಇಟ್ಕೋ. ಅವಾಗ ನಾಳೆ ನಾವು ತಪ್ಪನಾಗ ಸಿಕ್ಕಾಕೊಳಂಗಿಲ್ಲ. ಒಂದ್ ವೇಳೆ ತಿಳಿಸ್ದ ಹಂಗ ಮದುವೆ ಮಾಡಿದ್ವಿ ಅಂತ ಇಟ್ಕೋ, ಯಾವ್ದಾರ ಕಾರಣಕ್ಕ ಕೆಟ್ಟದಾಗ್ತದೆ ಅಂತ ಹೇಳಿ ನಾ ಹೇಳಾತಿಲ್ಲ. ಏನೋ ಒಂದು ಮನಸ್ತಾಪ ಬಂತಂತ ಇಟ್ಕೋ, ಅವಾಗ ನಾವು ಮನಿ ಮಂದಿ ಇಷ್ಟು ಅನ್ಭವಿಸ್ಬೇಕಲ್ಲ. ಅದ್ರಾಗ ಬೇರೆ ನಿನ್ನ ವಿಷಯದಾಗ ನೋಡಿದ್ದೆ ನಾನು ಹೆಂಗಿದ್ದೆ ಅಂತ ಹೇಳಿ. ಇವನ್ ನೀ ನನ್ನ ಜೊತೆಗೆಲ್ಲ ಚಲೋ ಇದ್ರು ಸಹಿತ ಪ್ರತಿಯೊಂದು ಹೇಳಿನ ನಾನು ನಿನ್ ಜೊತೆಗೆ ಮುಂದುವರೆದೆ, ನೋಡಿದಿಲ್ಲ? ಹೌದು, ನಮ್ಮಿಬ್ರ ವಿಚಾರ ಬೇರೆ ಇತ್ತು, ಆದ್ರೆ ಇದು ವಿಚಾರ ಬೇರೆ. ಯಾವ ವಿಚಾರ? ಏನು ಬೇಡ ಅಮ್ಮ, ಅವ್ರಂತರೂ ನನ್ನ ಮಾತು ಕೇಳಾಕತ್ತಿಲ್ಲ. ನೀವರ ನನ್ನ ಮಾತು ಅರ್ಥ ಮಾಡ್ಕೊಂತೀರಂತ ಅನ್ಕೊಂಡೇನಿ. ಮಧು, ನನಗಂತೂ ಏನು ಗೊತ್ತಾಗತ್ತಿಲ್ಲ. ನೀ ಮನಸ್ನಾಗ ಏನು ಇಟ್ಕೊಂಡು ನನಗೆ ಅರ್ಥ ಆಗಕತ್ತಿಲ್ಲ. ಆದ್ರೆ ನಾನು ಸೂರಜನ್ ಪರವಾಗಿನ ನಿಂತೆ ನೋಡು. ಒಟ್ಟು ನಿಮ್ಮ ತಂಗಿಗಾತು ನಿಮ್ಮ ಮನೆಗಾತು ಇದ್ರ ಬಗ್ಗೆ ಹೇಳಿನ ನಾವು ಮದುವೆ ಮಾಡ್ಕೊಂಡ್ ಬರ್ಬೇಕಂತ ವಿಚಾರ ಮಾಡೇನಿ ನೋಡು. ಅಮ್ಮ ಸರಿ, ನೀವು ಇಬ್ರು ಪರವಾಗಿನ ನಾನು ಮಾತಾಡ್ತೀನಿ, ಒಪ್ಕೊಂತೀವಂತ ಇಟ್ಕೋ. ನಾಳೆ ಅವರು ಆ ಹುಡುಗಿನ ಕೊಡೋದಿಲ್ಲ. ನಮ್ಮ ಮನೆಗೆ ಏನಾದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಡ್ರಿ. ನಾನು ನಿಮ್ಗೆ ಪಾಸಿಟಿವ್ ಆಗಿ ಮಾತಾಡತ್ತಿಲ್ಲ, ನೆಗೆಟಿವ್ ಆಗಿನ ಮಾತಾಡಕತ್ತೀನಿ. ಏನಾಗ್ಬೋದು ಅಂತಂತ ಹೇಳಿ ನಮ್ಮ ಮನೆಗೆ ಇದಿಷ್ಟು ಸುರೇಶನ್ ಮ್ಯಾಟ್ರ್ ಇಷ್ಟು ಮನೆಗೆ ಹೇಳಿದ್ವಿ ಅಂತ ಇಟ್ಕೊಳ್ರಿ. ನಮ್ಮ ಮನೆಗೆ ಒಪ್ಕೊಂಡು ಮದುವೆ ಮಾಡ್ಕೊಟ್ರು ಅಂತಾನು ಇಟ್ಕೊಳ್ರಿ. ನಮ್ಮ ರಮ್ಯಾಗ ಎಲ್ಲೋ ಮನಸ್ಸಿನಾಗ ಕುರಿತಿರ್ತೈತಿ. ನಮ್ಮ ಅಕ್ಕ ನೋಡು, ಅಂದ್ರೆ ನಮ್ಮ ಅತ್ತಿಗ ಸ್ವಂತ ಮಗನ ಮದುವೆ ಮಾಡ್ಕೊಂಡ್ಬಿಟ್ಟಾಳ. ನಾನು ನೋಡು ಹಿಂಗ ಎಲ್ಲೋ ಮದುವೆ ಮಾಡ್ಕೊಟ್ಬಿಟ್ಟಾರ. ಇವನು ಬೇರೆ ಅವ್ರಿಗೆ ಹುಟ್ಟಿದವನು, ಇವ್ರ ಮಗ ಅಲ್ಲ, ನನ್ಗೆ ಭೇದ ಭಾವ ಮಾಡಕತ್ತಾರ ಅಂತ ಹೇಳಿ ಅನ್ಸಕತ್ರೆ ಏನು ಮಾಡ್ತೀರಿ? ಹೌದಲ್ಲ? ಅಲ್ಲಮ್ಮ ನಿಜಾನ. ಯಾಕಂದ್ರೆ ಈಗ ಬೇರೆದಕ್ಕಿ ಬರ್ತಾಳಂದ್ರೆ ಅಷ್ಟು ಬರೋದಿಲ್ಲ ಮಾತುಗಳು. ಈಗ ನಾನು ಸ್ವಂತ ಮಗನ ಹೆಂಡತಿ, ಆಕಿ ಹಿಂಗೆ ಸಾಕಿದ ಮಗನ ಹೆಂಡತಿ ಅಂತಂದೇಳಿ ವಿಚಾರ ಗೊತ್ತಾತಂತ ಇಟ್ಕೊಳ್ರಿ. ನಾಳೆ ಆಕಿ ಅದ್ರೊಳಗಡೆನ ಮನಸ್ಥಿತಿ ಸರಿ ಇರೋದಿಲ್ಲ. ಕೊರುಕೊಂತ ಅದ್ರ ಸಲುವಾಗಿನ ಜಗಳ ಮಾಡ್ಕೊಂತ ಕುಂತ್ರೆ ಏನು ಮಾಡ್ತೀರಿ? ನಮ್ಮ ತಂಗಿ ಹಂಗದಾಳ ಅಂತ ನಾ ಹೇಳಕತ್ತಿಲ್ಲ. ನಾಳೆ ಯಾರ ಏನಾರ ಮನಸ್ಸು ಕೆಡಿಸಿರಂತ ಇಟ್ಕೊಳ್ರಿ, ಅಥವಾ ಆಕಿಗೆ ಇದು ವಿಚಾರ ಸಡನ್ ಆಗಿ ತಲೆ ಒಳಗೆ ಬಂತು, ಅಥವಾ ಯಾವುದೇ ಕಾರಣಕ್ಕೆ ನಮ್ಮ ನಡುವ ಮನಸ್ತಾಪ ಆತು, ನೀವೇನೋ ಒಂದು ಮಾತು ಆಕಿಗೆ ಜೋರಾಗಿ ಬೈದ್ರಿ, ಅದ್ರೊಳಗೆ ಆಕಿ ತಪ್ಪು ಮಾಡ್ಯಾಳ ಅಂತ ಹೇಳಿ ಆಕಿಗೆ ಈ ರೀತಿ ಅನ್ಸಕ್ಕೆ ಶುರು ಆಗಬಾರ್ದಲ್ಲ. ಹಾಗಾಗಿ ಸುಮ್ಮನೆ ಹೇಳ್ತಾ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಏನಾರು ನೀವು ಬೈದ್ರು ಸಹಿತ ಆಕಿಗೆ ಅಷ್ಟು ಭೇದ ಭಾವ ಅನ್ಸೋದಿಲ್ಲ. ಹೌದವ, ನೀ ಅನ್ನಕತ್ತಿದ್ದ ನನಗೂ ಅದ ಸರಿ ಅನ್ಸಾತೈತೋ ಸೂರಜ. ಅಲ್ಲಮ್ಮ, ಆದ್ರೆ ಆಕೈತಿ ಈಗ ಎಲ್ಲ ವಿಷಯ ಹೇಳಿನ ಮದುವೆ ಮಾಡ್ಕೊಂಡ್ಬಿಟ್ರ ನಾಳೆ ಹಂಗಾದ್ರೂ ಸಹಿತ ಆಕಿಗೆ ಹೇಳ್ಬೋದಲ್ಲ, ಈ ರೀತಿ ಆಗಿತ್ತು ನಿನಗೆ ಹೇಳಿನ ಮದುವೆ ಮಾಡ್ಕೊಂಡೇವಿ ಅಂತ ಹೇಳಿ. ಇಲ್ಲ, ಅದು ಹಂಗಾಗಂಗಿಲ್ಲ. ಕೆಲವೊಂದ್ಸರಿ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಿರ್ತೈತಿ, ಮನಸ್ಥಿತಿ ಅಂತ ಹೇಳಿ ನಿನಗೆ ಗೊತ್ತಾಗಂಗಿಲ್ಲ. ಮಧು ಹೇಳಾತಿದ್ದು ಕರೆಕ್ಟ್ ಐತಿ, ಏನು ಹೇಳಬೇಕಾಗಿಲ್ಲ ತಗೋ. ನನಗಂತೂ ರಮ್ಯಾ ಒಪ್ಪಿಗೆ ಅದಾಳ, ಆಕಿನೂ ಮಧು ನಂಗ ಅದಾಳ. ಇವ್ರಪ್ಪ ಅವನು ಏನು ಜಗಳದವ್ರಲ್ಲ, ಎಲ್ಲ ಚಲೋ ಐತಿ ತಗೋ. ಸರಿ, ಅತ್ತಿ ಸೊಸಿ ಹೇಳಿದ್ಮೇಲೆ ನಾನೇನು ಮಧ್ಯ ಬಡಪಾಯಿ ನನ್ನ ಮಾತೇನು ಕೇಳೋಂಗಿಲ್ಲ. ನಾ ಹೇಳಿದ್ರು ಅದು ಒಂಥರ ಅರಣ್ಯ ರೋದನೇನ. ಸರಿ ಬಿಡಪ್ಪ, ನೀವೇನಾರ ಮಾಡ್ಕೊರಿ, ನನ್ನ ಕೆಲ್ಸದವಪ್ಪ ಹೋಗ್ತೇನೆ. ನೋಡ್ದೆ ಮಧು, ಯಾಕ್ರಿ ಏನಾತ? ನಮ್ಮಮ್ಮ ನನ್ಕಿಂತ ಜಾಸ್ತಿ ನಿನ್ ಮಾತಿಗೆ ಬೆಲೆ ಕೊಡ್ತಾಳ ನೋಡು. ಅದು ಹಂಗಲ್ಲ, ಎಲ್ಲೇ ವಿಚಾರ ಸರಿ ಐತಲ್ಲ ಅಲ್ಲಿ ಬೆಲೆ ಕೊಡ್ತಾರ ಅವ್ರು. ಏನ ಬಿಡು ಹೋಗ್ಲಿ. ಅಂದಂಗ ರಮ್ಯಾ ಅವ್ರದೆಲ್ಲ ಬಿಸ್ನೆಸ್ ಹೆಂಗ್ ನಡೆಯಕತ್ತೈತಂತ? ಅರಿ, ಅಲ್ಲೇ ಬಂದಾಗ ಮೊನ್ನೆ ನಾನು ನೀವು ಸೇರಕ್ಕೀಗ ಬಿಸ್ನೆಸ್ ಪ್ಲಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ವಲ್ಲ, ಅದೇ ರೀತಿ ಮಾಡಕತ್ತಾಳಂತ. ಅದ ಸ್ಟ್ರಾಟಜಿ ಯೂಸ್ ಮಾಡಿ ಈಗೆಲ್ಲ ಚಲೋ ನಡೆಯತಕ್ಕ ಅಂತ ಅಂದಾಳ. ಹೌದು ತಗೋ, ಚಲೋ ಆತ. ಆಮೇಲೆ ಇನ್ನೊಂದೇನ್ ಗೊತ್ತೇನ, ನಮ್ ಸುರೇಶನ ರಮ್ಯಾ ಮದುವೆ ಮಾಡ್ಕೊಡೋದ್ರಿಂದ ನಿಮ್ ಮನಿಗೆ ಲಾಭ ಜಾಸ್ತಿ. ಏನ್ರಿ ನೀವು ಲಾಭ ಗೀಬ ಅನ್ಕೊಂಡು? ಇಲ್ಲೇ ಮನಸ್ಸುಗಳು ಒಂದಾಗ್ಬೇಕು, ಮನಿ ಚಂದಾಗಿರ್ಬೇಕು. ಪ್ರೀತಿ ವಿಶ್ವಾಸ ನಂಬಿಕೆ ಇದ್ರನ್ನ ಆ ಮನಿ ಚಂದಾಗಿರೋದು. ಹೌದು, ಅದು ನಿಜನ. ಲಾಭ ಅನ್ನೋದಕ್ಕಿಂತ ಈಗ ನೋಡು, ನಿಮ್ ಮನ್ಯಾಗ ನೀವು 3 ಜನ ಹೆಣ್ಮಕ್ಳು, 3 ಜನನ ಹೊರಗೆ ಮದುವೆ ಮಾಡ್ಕೊಟ್ಬಿಟ್ರ ಅಲ್ಲಿರೋರು ಯಾರು? ಏನ್ ಮಾಡ್ತೈತಿ, ನಾವ ಹೋಗಿ ಬಂದು ನಿಭಾಯಿಸ್ಬೇಕು. ಹಂಗಲ್ಲ, ಈಗ ಪಾಪ ಅವರಿಗೂ ಕೊನೆಗಾಲದಾಗ ನೋಡ್ಕೊಳ್ಳೋರು ಅನ್ನೋರು ಯಾರು ಇರೋಂಗಿಲ್ಲ. ನಿಮ್ ತಂಗಿ ಮನೆಗೆ ಇರೋ ತನಕ ಅವ್ರಿಗೇನು ಅನ್ಸೋದಿಲ್ಲ. ನಿಮ್ಮ ರಮ್ಯಾನ್ ಮದುವೆ ಮಾಡ್ಕೊಟ್ರು ಭವ್ಯ ಅಲ್ಲೇ ಇರ್ತಾಳ, ಅಲ್ಲಿವರೆಗೂ ಏನ್ ಅನ್ಸಂಗಿಲ್ಲ. ಆಮೇಲೆ ಅಕಿನ್ ಮದುವೆ ಆದ್ಮೇಲೆ ಅವ್ರಿಗೆ ವಿಚಾರಗಳು ಬರಕ್ ಶುರು ಆಗ್ತಾವ. ಏನ್ರಿ ನೀವು ಏನೇನೆಲ್ಲ ಯೋಚನೆ ಮಾಡಕತ್ತಿರಲ್ಲ? ಮುಂದಿಂದು ಮುಂದ ಅಲ್ಲ, ಮುಂದಿನ ಬಗ್ಗೆನೂ ವಿಚಾರ ಮಾಡ್ಕೊಂಡು ಈಗಿನ ಜೀವನದ ದಾರಿ ಸರಳ ಮಾಡ್ಕೋಬೇಕು. ಅಂದಾಗ ಮುಂದಿನ ಜೀವನದ ದಾರಿ ತಾನ ಸರಿ ಆಗ್ತತಿ. ಏನೋಪ್ಪ ಈಗಂತೂ ಬಾಳ ವೇದಾಂತ ಹೇಳಕತ್ ಬಿಟ್ಟಿರಿ. ಇಲ್ಲಿ ನೋಡ್ ಮಧು, ಈಗ ನಾನು ನೀನು ಇಲ್ಲಿ ಇರ್ತೀವಿ. ರಮ್ಯಾಂದು ಸುರೇಶನ್ ಜೊತೆ ಮದುವೆ ಆಗ್ತದಂತ ಇಟ್ಕೊ. ಅಕ್ಕಿ ತನಗೆ ಬೇಕಾದಾಗೆಲ್ಲ ಇಬ್ರು ಸೇರಿ ಅಲ್ಲಿ ಹೋಗಿ ಬಂದು ಮಾಡ್ತಿರ್ಬೋದು. ಅಕ್ಕಿಗೇನು ಇಲ್ಲಿಂದ ಅಡ್ಡಾಡೋದೇನು ಹೊಸದಾಗಿ ಇಲ್ಲ. ಎಲ್ಲರಿಗೂ ಅವ್ರದ್ದು ಸ್ವಾತಂತ್ರ್ಯ ಅನ್ನೋದು ಇರ್ತೈತಿ. ನಮ್ಮ ರಿಸ್ಟ್ರಿಕ್ಷನ್ ಒಳಗಡೆ ನಮ್ಮ ಅಂಡರ್ ಇರಬೇಕು ಅಂತ ಬಯಸೋದು ನಮ್ದು ತಪ್ಪಾಗ್ತೈತಿ. ಹಾಗಾಗಿ ಅಕ್ಕಿಗೆ ನಾವು ಇಲ್ಲಿ ಸ್ವಾತಂತ್ರ್ಯ ಕೊಟ್ಬಿಟ್ವಿ ಅಂತ ಇಟ್ಕೋ. ಅಲ್ಲಿ ಬಿಸ್ನೆಸ್ಸು ಇಲ್ಲಿ ಎಲ್ಲ ನೋಡ್ಕೊಂಡು ಅಡ್ಡಾಡ್ಕೊಂತ ಇರ್ತಾಳ. ಸುರೇಶ್ದು ಹೆಂಗಿದ್ರು ಈಗ ಬಿಸ್ನೆಸ್ ಐತಿ. ನೀವೇನ್ ಹೇಳಾಕತ್ತೀರಿ ನನಗೆ ಅರ್ಥನ ಆಗಕತ್ತಿಲ್ಲ.
ಅರ್ಥ ಮಾಡ್ಕೊಂಡ್ರೆ ಈಸಿ ಆಗೈತಿ. ಅಂದ್ರೆ ಈಗ ಬಿಸ್ನೆಸ್ ಅಲ್ಲೈತಿ. ಈ ಹೆಂಗಿದ್ರು ಇದ್ದ ಒಂದ ಊರಲ್ಲ, ದೂರ ದೂರ ಏನೂ ಇಲ್ಲ, ಹತ್ರನೇ ಐತಿ. ಅಲ್ಲಿ ಇಲ್ಲಿ ಅಡ್ಯಾಡ್ಕೊಂತ ಇರ್ತಾರ. ನಾಳೆ ಆ ಬಿಸ್ನೆಸ್ಸು ಕೈ ಬಿಟ್ಟು ಹೋಗೋದಿಲ್ಲ, ಇಲ್ಲಿ ಇವನ್ ಬಿಸ್ನೆಸ್ನು ಇವ ಸರಿ ಮಾಡ್ಕೊಂತ ಹೋಗ್ತಾನ. ಈಗ ಹೆಂಗಿದ್ರು ಈಗ ರಮ್ಯಾ ಅದ್ರೊಳಗಡೆನ ಪರಿಣಿತಿ ಹೊಂದ್ಬಿಟ್ಟಾಳ. ನೋಡೋಣ ಮುಂದ ಭವ್ಯನ ಗಂಡ ಎಂತವನ್ ಸಿಗ್ತಾನೋ ಏನೋ ಎತ್ತ, ಅವನಿಗೂ ಆ ಕೆಲಸದೊಳಗಡೆ ಅಭಿರುಚಿ ಐತೆ ಅಂತ ಅಂದ್ರೆ ನೀನು ರಮ್ಯಾ ಇಲ್ಲಿ ಇರ್ತೀರಿ, ಭವ್ಯನ ಗಂಡ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರ. ಗೊತ್ತಿಲ್ಲಲ್ಲ, ಈಗ ಒಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ರಮ್ಯಾಗ ಹೆಂಗಿದ್ರು ಆ ಬಿಸ್ನೆಸ್ ಒಳಗಡೆ ಇಂಟ್ರೆಸ್ಟ್ ಐತಿ. ಆಕೆ ಅದನ್ನ ಕೈ ಹಿಡಿಸ್ಕೊಂಡು ನಡ್ಸ್ಕೊಂಡು ಹೊಂಟಾಳ. ಮುಂದೆ ಅದಾಕಿನ ಕೈ ಹಿಡಿದು ಆಕಿನ ಜೀವನಕ್ಕೆ ದಾರಿ ಆದ್ರ ಅಂದ್ರ ನಾಳೆ ಅವ್ರಿಬ್ರು ಮದುವೆ ಮಾಡಿ ಅಲ್ಲೇ ಬಿಡೋಣ ಅಂತೀರಿ? ಇಲ್ಲಿಲ್ಲ, ಇಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಂತ ನಾ ಅನ್ನೋದಿಲ್ಲ. ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿರುವಂಥ ಸ್ವಾತಂತ್ರ್ಯ ಅವ್ರಿಬ್ರಿಗೂ ಐತಿ. ನೀವು ಅನ್ನಕತ್ತಿದ್ದು ನಿಜ ಐತ್ರಿ. ಸರಿ ಬರ್ರಿ ನಾಷ್ಟ ಮಾಡುವಂತ್ರಿ. ನಡಿ ನಾಷ್ಟ ಮಾಡೋಣ ಅಂತ. ಆಮೇಲೆ ಮಧ್ಯಾಹ್ನ ನಿನಗೆ ಫೋನ್ ಮಾಡ್ತೀನಿ, ಜಲ್ದಿ ಜಲ್ದಿ ರೆಡಿ ಆಗ್ಬಿಡು, ಹೋಗಿ ಬರೋಣ ಅಂತ. ಸರಿ ಜಲ್ದಿ ಫ್ರೆಶ್ ಅಪ್ ಆಗಿ ಬರ್ರಿ, ಬರ್ತೇನೆ, ನಾಷ್ಟ ಕೊಡ್ತೇನೆ. ಸರಿ ಸರಿ, ಮೊದಲು ನಂದು ಲೋನ್ ತೀರ್ಸೋಗು. ಏನು ಲೋನಾ? ನಿಮ್ಮ ಹತ್ರ ನಾನು ಯಾವಾಗ ಇಸ್ಕೊಂಡೇನಿ ಲೋನು? ಅಯ್ಯೋ ಈಗ ಮತ್ತೆ ಹಿಂದಿ ಜೀವನಕ್ಕೆ ಹೋದ್ರೆ ಕಷ್ಟ. ಬೇಡಪ್ಪ, ಮಾತು ಬೇರೆ ಮಾತಾಡೋಣ. ಏನಿಲ್ಲ ನಡಿ, ಸುಮ್ಮನೆ ಏನಾರ ಮಾತಾಡೋದು ಬೇಡ. ನಾನು ರೆಡಿಯಾಗಿ ಬರ್ತೇನೆ ಅಂತ. ನಾಷ್ಟ ಮಾಡು, ನಾಷ್ಟಕ್ಕೆ ಹಚ್ಚು, ಬರ್ತೇನೆ. ಇಷ್ಟು ಸೇರಿ ನಾಷ್ಟ ಮಾಡೋಣ. ಸರಿ. ಏನಾಗೈತಿ ಇವ್ರಿಗೆ? ಏನೇನಾರ ಮಾತಾಡ್ತಾರಪ್ಪ, ತಮ್ಮ ಅಷ್ಟಕ್ಕೆ ತಾವ ಏನೇನೋ ಯೋಚನೆ ಮಾಡ್ಕೊಂತಾರ. ಹೋಗ್ಲಿ ಬಿಡು, ಈಗೀಗ ಪ್ರೀತಿ ಒಳಗೆ ಒಂಥರ ಕೂಡಾದಂಗೆ ಆಗ್ಬಿಟ್ಟಾರ. ಅಮ್ಮ ಯಾಕ ತಲೆ ಸುತ್ತ ಬಂದಂಗ ಆಗತ್ತೈತಲ್ಲ? ಅಯ್ಯೋ ನನ್ನ ಟವೆಲ್ ಅಲ್ಲೇ ಬಿಟ್ಟು ಬಂದ ನೀರು. ಮಧು ಯಾಕ ಏನಾದ? ಇಲ್ಲ ರೀ, ಯಾಕೋ ತಲೆ ಸುತ್ತ ಬಂದಂಗ ಆಗತೈತಿ. ಮಧು ಇರು. ಅಮ್ಮ ಮಧು ಯಾಕ ಏನಾದ? ಅಮ್ಮ ಅಮ್ಮ ಬಾಯಿಲೆ, ಮಧುಗೆ ಏನೋ ಆಗೈತಿ. ಮಧು ಮಧು ಯಾಕೆ? ಮಧು ಏನಾತ? ಮಧು ಎದ್ದಳ. ಯಾಕೋ ಸೂರಜ್ ಏನಾತ? ಅಮ್ಮ ಅದು ಮಧು ಮಾತಾಡಕತ್ತಿಲ್ಲ ನನ್ನ ಜೊತೆಗ. ಹಂಗ ಸಡನ್ ಆಗಿ ನಾನು ಆಕಿ ಮಾತಾಡ್ಕೊಂತ ನಾನು ಒಳಗೆ ಹೋದೆ, ಸ್ನಾನ ಮಾಡಿ ಬಂದ್ರಾತ ಅಂತ ಹೇಳಿ. ಆಕಿ ಸರಿ ಆಯ್ತು ನಾಷ್ಟ ರೆಡಿ ಮಾಡ್ತೀನಿ ಅಂತೇಳಿ ಹೊಂಟಿದ್ಲು. ನನಗ ಟವೆಲ್ ಮರ್ತ್ ಬಂದಿನಿ ಅಂತ ಹೇಳಿ ತರಾಕಂತ ಬಂದೆ. ಅಷ್ಟೊತ್ತಿಗ ತಲೆ ನೋವು ಸಾತೈತಿ, ತಲೆ ಸುತ್ತ ಬಂದಂಗ ಆಗತೈತಿ ಅಂತ ಹೇಳಿ ಬಿಡಾಕತ್ತಿದ್ಲು. ಮತ್ತೆ ನಾನು ಆಕಿನ ಹಿಡ್ಕೊಂಡು ಇಲ್ಲೇ ಮಲಗ್ಸೇನಿ. ಹೌದಾ? ಸರಿ, ಆದಷ್ಟು ಜಲ್ದಿ ಡಾಕ್ಟರ್ನ ಕರೀಪ, ನೋಡೋಣ. ಏನು ತ್ರಾಸೇನು ಇಲ್ಲ, ಆರಾಮದಾಳಕಿ? ಏನಮ್ಮ ಆಕಿ ಯಾವತ್ತೂ ಹಿಂಗ ಆಗಿದ್ದಿಲ್ಲ, ಇವತ್ತ ಹಿಂಗ್ ತಲೆ ಸುತ್ತ ಬಂದ್ ಬಿದ್ದಾಳ. ಏನಾಗೈತಿ ಅಂದ್ರೆ ನಾ ಏನ್ ಹೇಳಿ? ಹೆದರಿಕೆ ಆಕೈತಿಲ್ಲ? ಹೆದರುವಂಥದ್ದು ಏನೂ ಇಲ್ಲ, ನೀ ಜಲ್ದಿ ಡಾಕ್ಟರ್ನ ಕರ್ಕೊಂಬ. ಸರಿ ಅಮ್ಮ, ನಿಮ್ಮ ಮಧು ಕಡೆನೇ ಇರು, ಬಂದೆ. ಮಧು, ಅಮ್ಮ ಮಧು. ಏನು? ಹಾಂ, ಏನು ತ್ರಾಸಿಲ್ಲ ಈಗೀಗ. ಇರಲಿ, ನನಗೇನೋ ಅನ್ಸಾತದೆ, ಅದೇ ಇರ್ಬೇಕು. ಆದಷ್ಟು ಜಲ್ದಿ ಡಾಕ್ಟರ್ ಬಂದ್ರೆ ಎಲ್ಲ ವಿಷಯ ಬಗೆಹರಿತೈತಿ. ಅಮ್ಮ ಮಧು, ಏ ಮಧು, ಅಮ್ಮ ನಾನಿಲ್ಲಿ ಹೆಂಗೆ ಮುಕ್ಕೊಂಡೆ? ಏನಿಲ್ಲ, ಯಾಕವಾ ಏನಾತ? ಇದಕ್ಕಿದಂಗೆ ತಲೆ ಸುತ್ತಿ ಯಾಕೆ ಬಂತು? ಅಮ್ಮ ಈಗೀಗ ಯಾಕೋ ಸ್ವಲ್ಪ ಹಂಗೆ ಅನ್ಸಾತೈತಿ, ಅವಾಗ ವಾಮಿಟು ಆಗಕತ್ತೈತಿ. ಓ, ನಾ ಅನ್ಕೊಂಡಿದ್ದು ಖರೆ ಐತಿ ಬಿಡು. ಬಾ ಅಂಕಿತ್ತು, ಜಲ್ದಿ ಬಾ. ಬಂದೇ ಇರು, ನಡಿ, ಭಾಳ ಟೆನ್ಷನ್ ತಗೋಬೇಡ, ಏನಾಗಿರೋದಿಲ್ಲ. ಮಧು ಎದ್ದಿ? ಅಮ್ಮ ಆರಾಮದಾಳಿಕಿ? ಆರಾಮದಾಳಪ್ಪ, ಏನು ಟೆನ್ಷನ್ ಇಲ್ಲ. ಯಾಕೆ ಹೆದರ್ತಿದಿ? ಅಮ್ಮ ಅಪ್ಪ ಅಂಕಿತ ಬಂದೇನಪ್ಪ? ನೋಡಪ್ಪ, ಯಾಕೋ ಸ್ವಲ್ಪ ತಲೆ ಸುತ್ತ ಬಂದು ಬಿದ್ದಂಗೆ ಆಗ್ಯಾಳಂತ. ನೋಡಿ ಏನಾಗೈತೆ ಅಂತ ಹೇಳಿ ನೀನ ಹೇಳು, ಅವಾಗ ಅವಂಗ ಸ್ವಲ್ಪ ಖುಷಿ ಆಗ್ಬೋದೇನ. ಆಯ್ತಮ್ಮ, ಬಂದೆ. ಏನೋ ಸರಿ ಚೆಕಪ್ ಮಾಡಿ ಹೇಳು, ಬೇಕಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಬಾ ಅಂದ್ರೆ ಕರ್ಕೊಂಬರ್ತೇನೆ ನಾನು. ತಡಿಯೋ, ಯಾಕಷ್ಟು ಆತರ ಮಾಡ್ತಿದ್ದಿ? ಇರು, ನಾ ಬಂದೇನಿಲ್ಲ, ಏನೂ ತ್ರಾಸಿಲ್ಲ, ಹಂಗೇನು ಇರಂಗಿಲ್ಲ. ಹೇಳಪ್ಪ, ಒಂದು ಸ್ವಲ್ಪ ಚೆಕಪ್ ಮಾಡಿ ಏನಾಗೈತೆ ಅಂತಂದು ಹೇಳು. ಏನು ಏನಾಗೈತೆ ಅಂತಂದು ಹೇಳು. ಸರಿ ಆತು. ಈಗ ನಾನು ಇದನ್ನ ನಂದು ಡಾಕ್ಟರ್ ಭಾಷೆ ಒಳಗೆ ಹೇಳು ಅಥವಾ ನಿನ್ನ ಲಾಯರ್ ಭಾಷೆ ಒಳಗೆ ಹೇಳು? ಏನು ಡಾಕ್ಟರ್ ಲಾಯರ್ ಅನ್ನಕತ್ತೀವೋ ಮಾರಾಯ? ಇದ್ದಿದ್ದಂಗೆ ಹೇಳು, ಕರೆಕ್ಟಾಗಿ ಹೇಳು, ನಾರ್ಮಲ್ ಆಗಿ ಹೇಳು ಸಾಕು. ಅಯ್ಯೋ ಅದು ಹೆಂಗಾಕೈತಿ? ಸರಿ, ಲಾಯರ್ ಭಾಷೆ ಒಳಗೆ ಹೇಳ್ತೀನಿ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಮಿಸ್ಟರ್ ಸೂರಜ್ ರವರ ಪತ್ನಿಯಾದಂತಹ ಮಧು ಸೂರಜ್ ರವರು ಈಗ 1.5 ತಿಂಗಳ ಗರ್ಭಿಣಿಯಾಗಿದ್ದಾರೆಂದು ತಿಳಿಸಲು ಖುಷಿ ಪಡುತ್ತಿದ್ದೇವೆ. ನಿಜವಾಗ್ಲೂ ನನ್ಗೆ ನಿಜವಾಗ್ಲೂ ಬಹಳ ಖುಷಿ ಆಗತ್ತೈತಿ. ಮಧು ಕಂಗ್ರ್ಯಾಚುಲೇಷನ್ಸ್ ಪಾ. ಥ್ಯಾಂಕ್ಸ್ ಅಪ್ಪ. ಅಮ್ಮ ನೀವೀಗ ಅಜ್ಜಿ ಆಗತ್ತೀರಿ ನೋಡ್ರಿ, ಖುಷಿ ಆತಾ? ಹೂನಪ್ಪ, ನನಗೂ ಆಗಳೇನ ಸ್ವಲ್ಪ ಅನುಮಾನ ಬಂದಿತ್ತು, ಆದ್ರೂ ನಿನ್ ಬಾಯಾಗ ಬರ್ಲಿ ಅಂತ ಕಾಯಕತ್ತಿದ್ದೆ ನೋಡು. ಆಯ್ತಮ್ಮ, ನಾನು ಇನ್ನು ಬರ್ತೀನಿ. ಅಯ್ಯೋ ಅದು ಹೆಂಗಾಕೈತಿ? ಬೆಳಗ್ಗೆ ನಮ್ಮ ಮನೆಗೆ ಬಂದು ಒಳ್ಳೆ ಖುಷಿ ವಿಷಯ ಕೊಟ್ಟಿದ್ದಿ. ಈಗ ನೀನು ಸ್ಪೆಷಲ್ ಅಡ್ಗೆ ಮಾಡಕತ್ತೀನಿ, ಊಟ ಮಾಡ್ಕೊಂಡ ಹೋಗ್ಬೇಕು. ಅಯ್ಯೋ ಇಲ್ಲಮ್ಮ, ನಾನು ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಲ್ಲಿ ಕೆಲಸ ಇರ್ತಾವ. ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ತಗೋರಿ. ಬರ್ತಿ ಹೋದಲ್ಲ, ಹೋಳಿಗೆ ಊಟನ ಹಾಕ್ತೇನಂತ. ಅಯ್ಯೋ ಬರ್ತೀನಮ್ಮ, ನಿಮ್ ಕೈ ಅಡ್ಗೆ ಊಟ ಮಾಡಕ್ ಬರಲ್ಲ ಅಂತ ಹೇಳ್ತೇನೆ. ಸರಿ ಬರ್ತೇನೆ ತಗೊಳ್ರಿ ಮಧ್ಯಾಹ್ನ. ಆಯ್ತಪ್ಪ, ಮರಿಬೇಡ. ಸೂರಜ್ ಏನು? ಏನಿಲ್ಲ, ಸ್ವಲ್ಪ ಹುಷಾರಿಂದ ನೋಡ್ಕೊ ಏನ. ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಚೆಕಪ್ ಮಾಡಿಸು. ಆಮೇಲೆ ಗೈನಕಾಲಜಿಸ್ಟ್ ಒಬ್ರು ಇದ್ದಾರೆ, ಅವ್ರನ್ನ ರೆಫರ್ ಮಾಡ್ತೀನಿ, ಅವ್ರ ಹತ್ರನ ತೋರಿಸು. ಸರಿನಪ್ಪ. ಅವಾಗ ಟೈಮ್ ಚೆಕಪ್ ಮಾಡಿಸ್ಕೊ, ಅವ್ರ ಹೆಲ್ತ್ ಬಗ್ಗೆ ಕೇರ್ ಇರಲಿ. ವಜ್ಜೆ ಅದು ಇವಾಗ ಎತ್ತಕ್ಕೆ ಹೋಗ್ಬೇಡ ಅಂತ ಹೇಳು. ಸರಿನಪ್ಪ. ಮಧ್ಯಾಹ್ನ ಬಾರು ಹಂಗಾರ ಮರಿಬೇಡ, ಇಲ್ಲೇ ಊಟ ಮಾಡಿ ಹೋಗುವಂತಿ. ಸರಿನಪ್ಪ, ಬರ್ತೇನೆ ತಗೋ. ನನ್ಗೆ ಸ್ವಲ್ಪ ಎಮರ್ಜೆನ್ಸಿ ಎಲ್ಲ ಬಂದವಲ್ಲೇ, ಸ್ವಲ್ಪ ಹೋಗಿ ಟ್ರೀಟ್ ಮಾಡಿ ಬರ್ತೇನೆ ಅಂತ. ಮಧ್ಯಾಹ್ನ 2 ಗಂಟೆ ಸುಮಾರು ಬರ್ತೇನೆ. ಸರಿ ಹಂಗ ಮಾಡ. ಹುಷಾರು, ಸ್ವಲ್ಪ ಮಧು ಕಡೆ ಗಮನ ಇರಲಿ. ಸ್ವಲ್ಪ ವೀಕ್ ಆದಂಗೆ ಅದಾರ ಅವರು, ಸ್ವಲ್ಪ ಮೆಡಿಸಿನ್ಸು ಅದು ಇದು ಕೊಟ್ಟು ಚೆನ್ನಾಗಿ ನೋಡ್ಕೊ. ಅಮ್ಮ ಊಟದೊಳಗಡೆ ಅವ್ರಿಗೆ ಎಲ್ಲಾ ರೀತಿ ಫುಡ್ ಕೊಡ್ರಿ, ಆದ್ರೆ ಸ್ವಲ್ಪ ಹೀಟ್ ಐಟಮ್ ಅದು ಕೊಡಕ್ಕೆ ಹೋಗ್ಬೇಡ್ರಿ ಸದ್ಯಕ್ಕೆ. ಸರಿನಪ್ಪ. ನಿಮ್ಗೆ ಗೊತ್ತಿದ್ದೆ ಐತಿ ಬಿಡ್ರಿ, ನಾವು ಹೇಳೋದಕ್ಕಿಂತ ಜಾಸ್ತಿ ನೀವೇ ನೋಡ್ಕೊಂತೀರವ್ರಿಗೆ. ನೀವು ಮಾಡಿದಷ್ಟು ಕಾಳಜಿ ನಾವು ಯಾರು ಏನು ಮಾಡೋಕ್ಕಾಗಂಗಿಲ್ಲ. ಇರ್ಲಪ್ಪ, ಆದ್ರೂ ಅದಕ್ಕೆ ಏನೇನು ಬೇಕು ನೋಡು, ಅದಿಷ್ಟು ಮೆಡಿಸಿನ್ಸ್ ನೀ ಬರ್ದು ಕೊಟ್ಟು ಹೋಗು. ಇಲ್ಲಮ್ಮ, ನಾನು ಒಳ್ಳೆ ಗೈನಕಾಲಜಿಸ್ಟ್ನ ರೆಫರ್ ಮಾಡ್ತೀನಿ ಅಂತ, ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ರೆಫರ್ ಮಾಡ್ರಿ. ಸರಿನಪ್ಪ. ಆಯ್ತಮ್ಮ, ನಾನು ಮಧ್ಯಾಹ್ನ ಬರ್ತೀನಿ ಅಂತ. ಹೂನಪ್ಪ.
ನೋಡಪ್ಪ ಇನ್ಮೇಲೆ ನಿನ್ ಹೆಂಡತಿನ ಚಂದ ನೋಡ್ಕೋಬೇಕು. ಅಂದ್ರಮ್ಮ ನಾನು ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಅರ್ಥನಾ? ಹಂಗಲ್ಲ, ಇನ್ನೂ ಚಂದ ನೋಡ್ಕೋಬೇಕಂತ ಅರ್ಥ. ಹಾಗೆ ಆಗಲಿ ಮಾತ್ರ ಶ್ರೀ ಅವರೇ. ಮಧು, ಅಮ್ಮ ನೋಡ್ ಮಧು, ಈಗ ಬಹಳ ಮೇಲೆ ಕೆಳಗೆ ಹತ್ತೋದು ಇಳಿದು ಮಾಡಕ್ ಹೋಗ್ಬೇಡ ಅಣ್ಣ. ನಿನಗೆ ಬೇಕಾದ್ರೆ ಕೆಳಗಡೆನ ರೂಮ್ನ ಶಿಫ್ಟ್ ಮಾಡ್ಕೊಂಡ್ಬಿಡ್ರಿ. ಬೇಡ ಬೇಡಪ್ಪ, ನನ್ನ ಮಧು ಇಲ್ಲೇ ಇರ್ತಾಳ. ಅದು ಹಂಗಲ್ಲೋ, ನಿನಗ ಗೊತ್ತಾಗೋದಿಲ್ಲ. ಒಂದ್ ಸ್ವಲ್ಪ ತಿಂಗಳ ಮಟ್ಟಿಗೆ ಅಲ್ಲೇ ಶಿಫ್ಟ್ ಮಾಡ್ಕೊರಿ. ಬೇಡ ಬೇಡ, ನನ್ನ ಮಧು ಎತ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೇನಂತ. ಬೇಡ ಬೇಡ, ನಾವು ಇಲ್ಲೇ ಇರ್ತೀವಿ. ಇಲ್ಲಿ ನೋಡಪ್ಪ, ಹಠ ಮಾಡಕ್ ಹೋಗ್ಬೇಡ. ಈ ವಿಷಯದಾಗ ನಾ ಹೆಂಗ್ ಹೇಳ್ತೇನೆ ನಂಗೆ ಕೇಳು. ಅಮ್ಮ. ಸರಿ, ಅಮ್ಮ ಹೇಳೋದು ನಿಜ ಐತಿ. ಮಧು, ಏನು ನಿನಗ ಹೇಳಿದ್ ಮತ್ ಕೇಳೋದಿಲ್ಲ, ಬರೀ ಹಠ ಮಾಡ್ತಿರ್ತಿಯಲ್ಲ. ಸರಿ ಬಿಡಮ್ಮ, ಇಬ್ರು ಸೇರಿ ನನಗ ಬೈತಿರ್ತೀರಿ. ನೀವಿಬ್ರು ಒಂದ, ನಾ ಒಬ್ಬನ ಒಂದು. ಮಧು, ಈಗ ನೀ ಸ್ವಲ್ಪ ರೆಸ್ಟ್ ಮಾಡಮ್ಮ. ಅಮ್ಮ, ನನ್ಗೆ ಇಲ್ಲಿ ಕುಂದ್ರಾಕ್ ಬೇಜಾರಾಗ್ತೈತಿ. ನಾನು ಅಲ್ಲಿ ಕೆಳಗಡೆ ಬಂದು ನಿಮ್ಮ ಹತ್ರ ಏನಾರು ಸ್ವಲ್ಪ ಹೆಲ್ಪ್ ಮಾಡ್ತೇನಂತ. ಬೇಡ ಬೇಡ ಮಧು, ಈಗ ಸ್ವಲ್ಪ ಅಡ್ಡಾಡೋದು ಕಮ್ಮಿ ಮಾಡು. ಅವನು ಯಾವ್ದೋ ಡಾಕ್ಟರ್ ಹೇಳ್ತೇನಂತಾರಲ್ಲ, ಅಲ್ಲಿ ಹೋಗಿ ಬಂದು ಅವ್ರು ಹೆಂಗ್ ಹೇಳ್ತಾರ ಕೇಳಕ್ಕಾಕೈತಿ. ಒಂದ್ ಸ್ವಲ್ಪ 3 ತಿಂಗಳ ತನಕ ನೀನು ಭಾಳ ಹುಷಾರಿಂದ ಇರ್ಬೇಕವ ಹುಡುಗಿ. ಅಮ್ಮ ನೋಡು, ಈಗ ನನ್ನ ಮಗಗೆ ಬೈದೇನೆ, ನಿನಗೆ ಬೈಯೋಂಗ್ ಮಾಡ್ಕೋಬೇಡ. ಚಂದಾಗಿ ಇಲ್ಲೇ ಇರು. ಸ್ವಲ್ಪ ರೆಸ್ಟ್ ತಗೋ. 3 ತಿಂಗಳು ಆಗೋ ತನಕ ಒಜ್ಜಿ ಪಜ್ಜಿ ಎತ್ತಕ್ಕೆ ಹೋಗಬೇಡ. ಏನು ಹೇಳಿದ್ರು ಕೇಳೋದಿಲ್ಲ ಅಂತ ನೋಡಿ ಈಗಿನ ಹುಡುಗರು. ಅಮ್ಮ, ನಾನು ಏನು ಮಾಡೋದಿಲ್ಲಮ್ಮ, ಅಲ್ಲೇ ಬಂದು ನಿಮ್ಮ ಅಂತಲ್ಲಿ ಕುಂದಿರ್ತೇನೆ. ಏನು ಬೇಡ. ಅಮ್ಮ, ಏನಾಗಲ್ಲ ಬಿಡಮ್ಮ, ನನ್ನ ಆಕಿ ನೆತ್ಕೊಂಡ್ಬಂದು ಕೆಳಗೆ ಬಿಡ್ತೇನಂತ. ಅಮ್ಮ, ಇಷ್ಟೊತ್ತನ ನನಗೇನು ವಿಷಯ ಗೊತ್ತಾಗಿದ್ದಿಲ್ಲ. ನಾನು ಅಡ್ಡಾಡಕತ್ರ ಸುಮ್ಮನೆ ಇದ್ರಿ. ಈಗ ಗೊತ್ತಿಲ್ಲದೆ ಇದ್ದಾಗ ಬೇರೆ ಅವ, ಗೊತ್ತಾದ ಕೂಡಲೇ ನಾವು ಕಾಳಜಿ ಮಾಡ್ಬೇಕು. ಅಮ್ಮ, ನೀ ಚಿಂತೆ ಮಾಡಬೇಡ, ನಾ ಕರ್ಕೊಂಬಂದು ಬಿಡ್ತೇನಂತ. ಆಕಿ ಅಲ್ಲೇ ಇರ್ಲಿ. ಸರಿ ಬಿಡು, ಆಕಿಗೆ ಇಷ್ಟು ಬೇಜಾರಾಗತ್ತಂದ್ರ ಇವತ್ತ ರೂಮ್ ಇಷ್ಟು ಕೆಳಗಡೆ ಶಿಫ್ಟ್ ಮಾಡ್ಬಿಡ್ತೇನೆ. ಹಂಗ ಮಾಡುವಂತಿ, ನಾ ಹೋಗಿರ್ತೇನೆ. ನೀ ಸ್ವಲ್ಪ ರೆಸ್ಟ್ ತಗೊಂಡ್ಬೇಕಂದ್ರೆ ಆಮೇಲೆ ಬಾ ಮಧು. ಸರಿ ಅಮ್ಮ. ಹೊಟ್ಟೆ ಹಸಿ ಆತತನ? ಇಲ್ಲಮ್ಮ, ಏನು ಹೊಟ್ಟೆ ಹಸ್ದಿಲ್ಲ. ಆದ್ರೆ ತಿಂದಿದ್ದೇನು ಹೊಟ್ಟೆಗ ಉಳಾಕತ್ತಿದ್ದಿಲ್ಲ. ಅದು ಸ್ವಲ್ಪ ದಿವಸ ಹಂಗ ಆಕೈತಿ. ಏನಾರ ತಿನ್ಬೇಕು ಅನ್ಸಾತತನ? ತಿನ್ಬೇಕು? ಇಲ್ಲಮ್ಮ, ಏನು ಅನ್ಸಾತಿಲ್ಲ. ಏನ್ ನಿನ್ಸ್ಕೊಂಡ್ರು ತಿನ್ಬೇಕಂತ ಅನ್ಸಾತಿಲ್ಲ. ಒಂಥರ ಉಬ್ಬಳಕಿ ಬಂದಂಗ ಆಗತೈತಿ. ಅಮ್ಮ, ನೀ ಆಕಿಗ ಹಂಗೆ ಕೇಳ್ಕೊಂತ ಹೋದ್ರಕಿ ನಂಗೆ ಏನು ತಿನ್ಬೇಕಂತ ಅನ್ಸಾಕತ್ತಿಲ್ಲ ಅಂತಾನೆ ಇರ್ತಾಳ. ಸುಮ್ಮನೆ ಮಾಡ್ಕೊಡ್ಬೇಕು, ತಿನ್ನಕ್ ಕೊಡ್ಬೇಕು ಅಷ್ಟ. ತಿನ್ನೋದು ಆಕಿನ ಕೆಲಸ, ಮಾಡ್ಕೊಡೋದು ನಮ್ಮ ಕೆಲಸ. ಆತ ಬಿಡಪ್ಪ, ಹಂಗ ಮಾಡೋಣ ಅಂತ. ಕರ್ಕೊಂಬ, ಆಕಿನ ಕೆಳಗೆ ಹೋಗಿರ್ತೇನೆ. ಸರಿ ಅಮ್ಮ. ಮಧು, ಆಹಾ, ನಾಚ್ಕೊಳ್ಳೋದು ನೋಡು, ಅದು ಮಾತ್ರ ಏನಿಲ್ಲ ಅಂದ್ರೂ ಬರ್ತೈತಿ. ಮತ್ತ ಏನ್ ಮಾಡ್ಬೇಕಿತ್ತು? ಏನೂ ಇಲ್ಲ, ಇನ್ಮೇಲಿಂದ ನಿಂದಿಷ್ಟು ಜವಾಬ್ದಾರಿ ನನ್ನ ಕೆಲಸ. ಅಂದ್ರೆ ನಿನ್ನ ಚಂದಾಗಿ ನೋಡ್ಕೊಳ್ಳೋದ ನನ್ನ ಕೆಲಸ. ನಾನು ಇನ್ಮೇಲೆ ಇನ್ನೂ ಜಾಸ್ತಿ ಹೊತ್ತು ನಿನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೇನಂತ. ಅದು ನೀವು ಏನೇನ ಕೆಲಸ ಆಯ್ತನಾಕತ್ತಿದ್ರಲ್ಲ, ನೀವು ಹೋಗಿ ಬರ್ರಿ. ನಾನು ನಿನಗೆ ಯಾವಾಗಲೂ ಹೇಳೀನಿ, ನನ್ನ ಆಫೀಸ್ ವರ್ಕ್ ಆಯ್ತು, ಪರ್ಸ್ನಲ್ ಲೈಫ್ ಆಯ್ತು, ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಎರಡನ್ನೂ ಮಿಂಗಲ್ ಮಾಡೋದಿಲ್ಲ. ಇದನ್ನ ನೋಡಕ್ ಹೋಗಿ ಅದನ್ನ ಕಳ್ಕೊಳ್ಳೋದಾತು, ಅದನ್ನ ನೋಡಕ್ ಹೋಗಿ ನಿನ್ನನ್ನು ಕಳ್ಕೊಳ್ಳೋದಾತು, ಇದೆಲ್ಲ ಇಲ್ವೇ ಇಲ್ಲ. ಅದನ್ನು ಅಷ್ಟು ಚಂದ ನಿಭಾಯಿಸ್ತೀನಿ, ನಿನ್ನನ್ನು ಅಷ್ಟು ಚಂದ ನಿಭಾಯಿಸ್ತೀನಿ. ಆಮೇಲೆ ನೀನು ಭಾಳ ಆರೋಗ್ಯವಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಗೊತ್ತಾ? ಅದಕ್ಕೆ ಅಮ್ಮ ಏನೇನು ಮಾಡ್ಕೊಡ್ತಾರೆ ಎಲ್ಲ ಸುಮ್ಮನೆ ತಿನ್ನೋದಂತ ಕಲಿ. ನಾನು ಮಾತ್ರ ನಿನ್ನನ್ನು ನಿಮ್ಮ ಮನೆ ಕಳ್ಸೋದಿಲ್ಲ ನೋಡು. ಅಯ್ಯೋ, ಅದ್ ಹೆಂಗ್ರಿ? ಬೇಡ ಬೇಡ, ಅವ್ರನ್ನ ಇಲ್ಲಿಗ ಕರ್ಸ್ಕೊಂಡು ಇಲ್ಲೇ ಇಟ್ಕೋತೀನಿ. ನಿನ್ನನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅಲ್ಲೇ ನಿಮ್ಮ ಮನೆಗೆ ಕಳ್ಸೋದಿಲ್ಲ. ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ನನ್ಗೂ ರೀ ನಿಮ್ಮನ್ನ ಬಿಟ್ಟಿರಕ್ ಆಗಂಗಿಲ್ಲ. ಹಂಗಂತಂದು ಹೇಳಿ ಕೆಲವು ಪದ್ಧತಿಗಳಿರ್ತಾವ, ಅವನ್ನ ಬಿಡಬಾರ್ದು. ಏನಾಗೋದಿಲ್ಲ. ಸರಿ ಬಿಡು, ಮುಂದಿಂದ ಮುಂದೆ ನೋಡೋಣಂತ ನಡಿ. ಆದ್ರೆ ನಾನು ನಡ್ಕೊಂತ ಬರ್ತೇನೆ. ಏನು ಬೇಕಾಗಿಲ್ಲ, ನಾನು ಎತ್ಕೊಂಡು ಹೋಗ್ತೀನಿ. ರೀ, ನೀವು ಇಷ್ಟೆಲ್ಲ ಮಾಡಬೇಡ್ರಿ. ಕೆಲವೊಂದ್ರಾಗ ನನಗೂ ಚಂದಾಗಿ ಇರಾಕ್ ಬಿಡ್ರಿ. ಅಂದ್ರೆ ನಿನಗೆ ನಾನು ಕೇರ್ ಮಾಡೋದು ಇಷ್ಟ ಇಲ್ಲ? ಹಂಗಲ್ಲ, ನಾನು ನಡ್ಕೊಂತ ಬರ್ತೇನೆ, ಏನಾಗೋದಿಲ್ಲ. ಸರಿ ಬಿಡು, ನಿನಗೆ ಹೆಂಗ ಅನಿಸ್ತತಿ ಹಂಗ ಮಾಡ ಬಾ. ಸರಿ, ಬರ್ರಿ ನಡೀರಿ. ಆಮೇಲೆ ಆದಷ್ಟು ಜಲ್ದಿ ನಿಮ್ಮ ಮನೆಗೆ ಫೋನ್ ಮಾಡಿ ಹೇಳೋಣ. ಹಾ, ಹೌದು, ನಾನು ಅಮ್ಮಗೆ ಈಗ ಫೋನ್ ಮಾಡ್ತೇನೆ. ಬೇಡ ಬೇಡ, ನೀನು ಫೋನ್ ಮಾಡಬೇಡ. ಅವ್ರಿಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ಟು ಮನೆಗೆ ಹೋಗಿ ನಾವೇ ಎಲ್ಲ ಹೇಳ್ಬರೋಣ. ಸರಿ ಬಾ, ಈಗ ಹೋಗೋಣ ಅಂತ ಕೆಳಗ. ಸರಿ.